ನಮ್ಮ ಹರೇಕಳ ಗ್ರಾಮದ ಜನರ ಬಹು ಅಮೂಲ್ಯವಾದ ಬೇಡಿಕೆ ಅಂತ ಹೇಳ್ಬೋದು. ಇವತ್ತು 18 ವರ್ಷಗಳಾಗಿ ರಜಿಯಾ ಕಾರ್ಡ್ ಅಂತ ಹರೇಕಳದಲ್ಲಿತ್ತು. ಅದು ನಮ್ಮ ರಜಿಯಾ ಆಸ್ಪತ್ರೆಯ ಒಡಂಬಡಿಕೆ ಮುಗಿದ ಕಾರಣ ಆ ಕಾರ್ಡ್ ರದ್ದಾದ ಈ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮಸ್ಥರು ಬಹಳ ತೊಂದರೆಗಳನ್ನು ಅನುಭವಿಸಿದ್ದಾರೆ. ಈ ಅನುಭವಿಸಿದಂಥ ಈ ತೊಂದರೆಗಳನ್ನು ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಅದೇ ರೀತಿ ನಮ್ಮ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಮುಸ್ತಫರವರು, ನಮ್ಮ ಬಶೀರ್ರವರು ಎಲ್ಲರೂ ಸೇರಿಕೊಂಡು ನಮ್ಮ ಹಲವಾರು ಸಂಘ ಸಂಸ್ಥೆಗಳು ಕೂಡ, ರಾಜಕೀಯ ಪಕ್ಷಗಳು ಕೂಡ ಇದಕ್ಕೆ ಮನವಿ ಮಾಡಿತ್ತು. ಈ ಕಾರ್ಡನ್ನು ಪುನಃ ನಮಗೆ ನೀಡಬೇಕಂತ ನಾವು ಮಾನ್ಯ ಸಭಾಧ್ಯಕ್ಷರ ಹತ್ರ ಈ ಬಗ್ಗೆ ವಿನಂತಿ ಮಾಡಿದಾಗ ನಿರಂತರವಾಗಿ ಇವತ್ತು ಮುಖಾಂತರ 2 ಸಭೆಗಳು ಫರದ್ ಸರ್ ಅವರ ಮನೆಯಲ್ಲಿ, ಅದೇ ರೀತಿ ಏನಪೋಯ ಹಾಸ್ಪಿಟಲಲ್ಲಿ ಹಲವಾರು ಸಭೆಗಳನ್ನು ನಡೆಸಿ ಇವತ್ತು ನಾವು ನಮ್ಮ ಬೇಡಿಕೆ ಏನಿದೆ ಅದು ಇವತ್ತು ಪೂರ್ತಿಗೊಳ್ತದೆ. ನಮ್ಮ ಹರೇಕಳದ ಗ್ರಾಮದ 968 ಕುಟುಂಬಗಳಿಗೆ, ಅಂದರೆ ಕಳೆದ ಸಾಲಿನಲ್ಲಿ 400 ಚಿಲ್ಲರೆ ಏನಿತ್ತು ಅದಕ್ಕೆ ಅವರಿಗೆ ಹೊಸತು ಗ್ರೀನ್ ಕಾರ್ಡ್ ಎಲ್ಲ ಕಾರ್ಡನ್ನು ವಿತರಣೆ ಮಾಡುವಂಥ ಈ ಸಂದರ್ಭ. ಈ ಸಂದರ್ಭದಲ್ಲಿ ಇವತ್ತು ನಮಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಈ 5 ವರ್ಷಗಳ ನಮ್ಮ ಅವಧಿ ಏನುಂಟು, ಈ ಅವಧಿಯಲ್ಲಿ ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಕೇಳಿದ್ದೇವೆ, ಇದು ಎಲ್ಲವನ್ನು ಮಾಡಿಕೊಟ್ಟು ಅಭಿವೃದ್ಧಿಯ ಹರಿಕಾರರು ಅಂತ ಹೇಳ್ಬೋದು ನಮ್ಮ ಖಾದರ್ ಸರ್ ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಗಳು, ಯಾಕೆಂತ ಹೇಳಿದರೆ ಈ ನಾವು ನಮಗೆ ಕೊಡುಗೈ ದಾನಿಗಳಾದಂತಹ ಜಿ ಶಂಕರ್ ಅವರು ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಟ್ಟ ನಂತರ ಅದಕ್ಕೆ ಬೇಕಾದಂಥ 2 ಮೇಲಂತಸ್ತಿನ ಕೊಠಡಿಗಳ ನಿರ್ಮಾಣವಾಗಬೇಕಿತ್ತು. ಈ ನಿರ್ಮಾಣವಾಗಬೇಕಿದ್ದರೆ ಅದಕ್ಕೆ ನಮ್ಮದು ಅಗ್ರಿಮೆಂಟಲ್ಲಿ ಇರ್ಬೋದು, ಅದನ್ನು ಫಾಲೋಅಪ್ ಮಾಡೋದು ಕೂಡ ಅಷ್ಟೇ ನಮಗೆ ಕಷ್ಟ ಇದ್ದು. ಆ ಸಂದರ್ಭ ನಾವು ಫರದ್ ಸರನ್ನು ಮೀಟ್ ಆದಾಗ ಈ ಕಾಮಗಾರಿಗಳನ್ನು ಪೂರ್ತಿಗೊಳಿಸಿ ಅದಕ್ಕೆ ಏನು ಬೇಕು ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾನು ಖುದ್ದು ಮಾಡಿಕೊಡ್ತೇನೆ ಅಂತ ನಮಗೆ ಭರವಸೆ ನೀಡಿ ಆ ಭರವಸೆಯನ್ನು ಸೂಕ್ತ ರೀತಿಯಲ್ಲಿ ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಅದು ಬಿಟ್ಟರೆ ಕೂಡ ಈ ಹರೇಕಳ ಗ್ರಾಮದಲ್ಲಿ ನಮ್ಮದು ಘಟಕ ಉಂಟು, ವೇಸ್ಟ್ ಮ್ಯಾನೇಜ್ಮೆಂಟ್. ಅಲ್ಲಿ ಕೂಡ ನಮ್ಮ ಗ್ರಾಮದ 10-20 ಜನರು ಅಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಕೂಡ ನಮಗೆ ಉದ್ಯೋಗ ಅವಕಾಶಗಳು ಆಗಿದೆ. ಇಲ್ಲಿ ಕೂಡ 7-8 ಜನರು ನಮ್ಮ ಗ್ರಾಮದವರು ಕೆಲಸ ಮಾಡ್ತಾರೆ. ನಮಗೆ ಇದು ಎಲ್ಲ ಕೂಡ ಯಾಕೆಂತ ಹೇಳಿದರೆ ಸಂಸ್ಥೆಯು ನಮ್ಮ ಗ್ರಾಮಕ್ಕೆ ಒಲವು ತೋರಿಸಿದ್ರಿಂದ ಇಲ್ಲಿಯವರಿಗೆ ಉದ್ಯೋಗದ ಅವಕಾಶದೊಟ್ಟಿಗೆ ಉಚಿತವಾಗಿ ಆರೋಗ್ಯ ಕೂಡ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಮಗೆ ಇಲ್ಲಿ ಬೇಕಾದಂಥವು. ಅದೇ ರೀತಿ ಇಲ್ಲಿಯ ಜನಗಳು ನಾವು ಆಸ್ಪತ್ರೆಗೆ ಬಂದವರು ಇಲ್ಲಿ ಬಿಸಿಲಲ್ಲಿ ನಿಲ್ತಾರೆ ಅಂತ ನಾವು ಹೇಳಿದಾಗ ಇಲ್ಲಿಯ ಚಂದವಾದ ಬಸ್ಸು ತಂಗುದಾಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಾವು ಅಧ್ಯಕ್ಷರಿರುವ ಸಂದರ್ಭದಲ್ಲಿ ಇಲ್ಲಿಯ ಕಸದ ನಮಗೆ ಗಾಡಿ ಬೇಕಂತ ನಾವು ಮನವಿ ಮಾಡಿದಾಗ ಅದಕ್ಕೂ ಕೂಡ ನಮಗೆ ಗಾಡಿಯ ವ್ಯವಸ್ಥೆಯನ್ನು ಅವರ ಸಂಸ್ಥೆಯಿಂದ ಮಾಡಿಕೊಟ್ಟಿದ್ದಾರೆ. ಇದು ಎಲ್ಲ ಮಾತನ್ನು ಹೇಳಬೇಕು. ಯಾಕೆಂತ ಹೇಳಿದರೆ ಈ ನಾನು ನೋಡಿದ ಮಟ್ಟಿಗೆ ಫರಾಜ್ ಸರ್ ಕಂಬಳದ ವೇದಿಕೆಯಲ್ಲಿ ಕೂತ್ಕೊಂಡಿದ್ದನ್ನು ನೋಡಿದ ಬಿಟ್ಟರೆ ಎಲ್ಲಿ ಕೂಡ ನಾವು ವೇದಿಕೆಯಲ್ಲಿ ಅವರನ್ನು ನೋಡಿಲ್ಲ. ಅವರನ್ನು ನಾವು ನಿರಂತರವಾಗಿ ಫೋನ್ ಮಾಡಿದಾಗ ನಾವು ಆ ರೀತಿಯ ಇದಿಲ್ಲ, ಅವರಿಗೆ ಏನು ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಖಾದರ್ ಸರ್ ಅವರ ನಿರಂತರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ತಮಗೆ ಈ ಎಲ್ಲ ನಮ್ಮ ಹರೇಕಳ ಗ್ರಾಮದ ಗ್ರಾಮಸ್ಥರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯವರಾದಂಥ ಡಾಕ್ಟರ್ JR ತಿಮ್ಮಯ್ಯರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಹಬೀಬುರ್ ರೆಹಮಾನ್, ಮೆಡಿಕಲ್ ಸೂಪರಿಂಟೆಂಡೆಂಟ್, ಏನಪೋಯ ಮೆಡಿಕಲ್ ಕಾಲೇಜ್, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮ್ಯಾನೇಜರ್ ಮತ್ತು ಚೀಫ್ ಕೋಆರ್ಡಿನೇಟರ್ ಏನಪೋಯ ಮೆಡಿಕಲ್ ಕಾಲೇಜ್, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಯಾಕೆಂತ ಹೇಳಿದರೆ ನಾವು ಈ ಏನಪೋಯ ಕಾರ್ಡ್ ಇಲ್ಲಿ ನಮಗೆ ಸಿಗುವುದಿದ್ದರೆ ಇದಕ್ಕೆ ಅಫಿಷಿಯಲ್ ಆಗಿ
ತುಂಬ ಕೆಲಸ ಇತ್ತು. ಯಾಕೆಂತ ಹೇಳಿದ್ರೆ ಅವರು ಕೂಡ 2-3 ಸಲ ನಮ್ಮ ಗ್ರಾಮ ಪಂಚಾಯತ್ಗೆ ಬಂದರು. ನಮ್ಮ ಟೀಮ್ ಕೂಡ ಅವರೊಟ್ಟಿಗೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡಿಕೊಂಡು ನಮಗೆ ಈ ಒಂದು ನೆಲ್ವಿನ್ ಮತ್ತು ಅವರ ಟೀಮ್, ಅದರೊಟ್ಟಿಗೆ ಡಾಕ್ಟರ್ ಸಾಬಿತ್ ಇವರು ಕೂಡ ಇದ್ದಾರೆ. ಇವರು ಕೂಡ ಈ ಒಂದು ನಮಗೆ ಒಳ್ಳೆಯ ರೀತಿಯ ನಮಗೆ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿಕೊಂಡು ಇಬ್ಬರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಅಕ್ಷಯ್ KM ಇದ್ದಾರೆ, HOD ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್, ಮತ್ತು ನಮ್ಮ ಇದರ ಮೇಲುಸ್ತುವಾರಿ ಕೂಡ ಹೌದು, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಗುರುದತ್ರವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಆಡಳಿತಾವಧಿ 8 ತಾರೀಕಿಗೆ ಮುಗಿದ ನಂತರ ನಮಗೆ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡಂಥ ನಿತಿನ್ ಕುಮಾರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಮತಿ ಗುಲಾಬಿ ಮೇಡಮ್ ರವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ರವೀಂದ್ರ ರೈ, ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕರ್ತರು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿಕಟಪೂರ್ವ ಉಪಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ರವರಿದ್ದಾರೆ. ಈ ಒಂದು ನಮ್ಮ ಈ ಕಾರ್ಡ್ ನಿರ್ಮಾಣ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ಕೆಲಸ ಮಾಡಿದವರು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಂಬ್ಲಮೊಗರು ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದಂಥ ಇಕ್ಬಾಲ್ ಅಂಬ್ಲಮೊಗರು ಇದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಅರೇಕಳದ ಯಾವುದೇ ಒಂದು ಕಾರ್ಯಕ್ರಮವಿರಲಿ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಂಥ ಮುಸ್ತಫಾ ಮಲ್ಲಾರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ನಿಕಟಪೂರ್ವ ಸದಸ್ಯರು ಈ ವೇದಿಕೆಯಲ್ಲಿದ್ದಾರೆ. ಯಾಕೆಂತ ಹೇಳಿದರೆ ನಾವು ಈ ಸ್ವಾಗತ ಭಾಷಣದ ನಡುವಲ್ಲಿ ಕೂಡ ನಾವು 2 ಮಾತನ್ನು ನಮ್ಮ ಸಭಾಧ್ಯಕ್ಷರಿಗೆ ಹೇಳಬೇಕು. ಯಾಕೆಂತ ಹೇಳಿದರೆ ಈ ಒಂದು 5 ವರ್ಷದಲ್ಲಿ ಒಂದು ಗ್ರಾಮದ ಅಭಿವೃದ್ಧಿಯ ಬಗ್ಗೆ ನಿರಂತರವಾಗಿ ತಮ್ಮೊಟ್ಟಿಗೆ ಸಂಪರ್ಕವನ್ನು ಇದ್ದುಕೊಂಡು ನಿಮ್ಮ ಸಲಹೆ ಸೂಚನೆಯನ್ನು ತೆಗೆದುಕೊಂಡು ಈ ಒಂದು ಗ್ರಾಮವನ್ನು ಇಷ್ಟರ ಮಟ್ಟಿಗೆ ಒಂದು ಅಭಿವೃದ್ಧಿ, ಈ ಅಭಿವೃದ್ಧಿ ಅಂತ ಹೇಳಿದರೆ ನಾವು ನೋಡಿರ್ಬೋದು ಸರ್, ನಮ್ಮ ಬೇರೆ ಬೇರೆ ಪಕ್ಷದವರಿದ್ದಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ಅವರವರ ಸ್ಟೇಟಸಲ್ಲಿ ಕೆಲವು ಬ್ಯಾನರ್ಗಳಿತ್ತು. ಏನೆಂದರೆ ಅವರಿಗೆ ಅಭಿವೃದ್ಧಿಯ ಬಗ್ಗೆ ಇಲ್ಲಿ ರಾಜಕೀಯ ಇಲ್ಲ, ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅವರನ್ನು ಶ್ಲಾಘಿಸುವಂಥ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ, ನಮ್ಮೊಟ್ಟಿಗೆ ಬೆನ್ನು ತಟ್ಟಿದ್ದಾರೆ. ರಾಜಕೀಯ ಏನಿದ್ದರೂ ರಾಜಕೀಯ ಸಂದರ್ಭದಲ್ಲಿ ನಮಗೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಹರೇಕಳದಲ್ಲಿ ಯಾವುದೇ ರಾಜಕೀಯ ಇಲ್ಲ. ಅದೊಂದು ಈ 5 ವರ್ಷದಲ್ಲಿ ಪ್ರತಿಯೊಂದು ಪಕ್ಷದವರು ಕೂಡ ನಮ್ಮೆಲ್ಲರ ಬೆನ್ನು ತಟ್ಟಿದ ಕಾರಣವಾಗಿದೆ. ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ನಾವು ಸಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿಯ ನನ್ನ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತ್ನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ತಾರಾಕ್ಷಿ ಮೇಡಮ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇವತ್ತು ಈ ಒಂದು ಒಳ್ಳೆಯ ರೀತಿಯ ಈ ಸಾಮ್ಯಾನ ಮತ್ತು ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಹೆಲ್ರನ್ ಡಿಸೋಜರ್ ಅವರಿದ್ದಾರೆ, ಪ್ರೊಪ್ರೈಟರ್ ವಿಷನ್ ಕನ್ಸ್ಟ್ರಕ್ಷನ್, ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಅವರಿಗೆ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ NSA ಇದರ ಜನರಲ್ ಸೆಕ್ರೆಟರಿ ಆದಂಥ ಫರೀದ್ ರವರು ಆಗಮಿಸ್ತಾ ಇದ್ದಾರೆ, ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಅವರಿಗೂ ಕೂಡ ನಾನು ಗ್ರಾಮ ಪಂಚಾಯತ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಏಂಜಲ್ ಜಾಯ್ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಡಾಕ್ಟರ್ ಸೋನು ರಂಬ್ಲಾನ್ ರವರಿದ್ದಾರೆ, ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿದಂಥ ಪೊಲೀಸ್ ಇಲಾಖೆ ಇರಲಿ, ಮಾಧ್ಯಮ ಇರಲಿ, ಅದೇ ರೀತಿ ಆಶಾ ವರ್ಕರ್ ಅವರು, ಅಂಗನವಾಡಿ ಟೀಚರ್ಸ್ ರವರು, ನಮ್ಮ ಎಲ್ಲ ಯುವಕರ ತಂಡ ಎಲ್ಲರಿಗೂ ಕೂಡ ನಾನು ಸ್ವಾಗತಿಸುತ್ತಾ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ MC ಆಗಿ ನಮ್ಮ ತ್ಯಾಗಂ ಸರ್ ಇದ್ದಾರೆ, ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಈ ಒಂದು 4-5 ಸಾವಿರ ಜನರಿಗೆ ಕಾರ್ಡು ಕೊಡುವುದು, ಅದು ಟೈಪ್ ಮಾಡೋದು ಅದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು, ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ರಾತ್ರಿ 8 ಗಂಟೆಯವರೆಗೆ ಇಲ್ಲಿ ಕೆಲಸ ಮಾಡಿ, ಒಂದು ದಿವಸ ಅಲ್ಲ ನಿರಂತರವಾಗಿ ಕೆಲಸ ಮಾಡಿದ ಕಾರಣ ಏನು ಈ ಒಂದು
ಕಾರ್ಡ್ ನಿಮಗೆ ಇವರ ಕೈಗೆ ಸಿಗ್ತದೆ. ಅವರ ಎಲ್ಲರ ಪರಿಶ್ರಮವನ್ನು ಕೂಡ ನಾವು ಈ ವೇದಿಕೆಯಲ್ಲಿ ಗುರುತಿಸುತ್ತಾ ನಿಮಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ನ ಪರವಾಗಿ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕಾರ್ಡ್ ಪಡೆಕೊಳ್ಳುವ ನಮ್ಮ ಎಲ್ಲ ಗ್ರಾಮದ ನಮ್ಮ ಎಲ್ಲ ಫಲಾನುಭವಿಗಳ ಹತ್ರ ಕೇಳುವುದಿಷ್ಟೇ, ಇಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಆಯಾಯ ಕೌಂಟರಲ್ಲಿ ನಿಮಗೆ ನಾವು ಕಾರ್ಡನ್ನು ವಿತರಣೆ ಮಾಡ್ತೇವೆ. ಯಾವುದೇ ಗೊಂದಲ, ಯಾವುದೇ ಗಲಿಬಿಲಿ ಇಲ್ಲದೆ, ಯಾಕೆಂತ ಹೇಳಿದರೆ ಇದು ಈ ತುಂಬ ಕಷ್ಟಪಟ್ಟು ಪರಿಶ್ರಮದಿಂದ ಈ ಒಂದು ಕಾರ್ಡನ್ನು ಇವತ್ತು ನಿರ್ಮಾಣ ಮಾಡಿದೆ. ಈ ಒಂದು ಎಲ್ಲರೂ ಶಾಂತಚಿತ್ತವಾಗಿ ನೀವೆಲ್ಲ ಕಾರ್ಡನ್ನು ನೀವು ತಗೊಳ್ಬೇಕು. ಅವಕಾಶಕ್ಕೆ ವಂದಿಸುತ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಗ್ರಾಮಸ್ಥರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಜೋರ ಚಪ್ಪಾಳೆ ತಟ್ಟೋಣ ನಮ್ಮ ಭದ್ರದಿನ ಅವರಿಗೆ. ಬೇಡುವವನ ಶುದ್ಧವಾಗಿದ್ದರೆ ಕೊಡುವ ದೇವರು ಕೂಡ ಕೊಡಲಾರೆ ಎನ್ನುವಂತೆ ನಮ್ಮ ಭದ್ರವರು ಯಾವುದೇ ಕೆಲಸವನ್ನ ಒಂದು ಯೋಜನೆಯನ್ನು ಹಾಕಿಕೊಂಡ್ರೆ ಅದು ಬೆನ್ನು ಬಿಡದೆ ಆ ಕೆಲಸವನ್ನು ಮಾಡಿಯೇ ಮುಗಿಸ್ತಾರೆ. ಅಂತ ಒಂದು ಚಾಕಚಕ್ಯತೆ ಉಳ್ಳಂತ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್ ಅವರು, ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀವಿ. ಅವರಿಗೆ ಮೊಹಮ್ಮದ್ ಮುಸ್ತಫಾ ಅವರು ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಂಡು